ಕೈಗಾರಿಕೆಗಳು ಬಂದಿಲ್ಲ. ಯಾಕೆ ನಿಮ್ ನಾಚಿಕೆ ಆಗಲ್ವಾ? ಯಾಕೆ ನೀವು ಅದನ್ನ ಕೇಳಲ್ಲ? ಯಾಕೆ ಕೈಗಾರಿಕೆ ಬಂದಿಲ್ಲ ಅಂತ ನೋಡ್ತಾ ಇಲ್ಲ? ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಏನಾದ್ರು ರೈತರ ಬಗ್ಗೆ ಕಾಳಜಿ ಇದ್ರೆ ಅನ್ನದಾತರನ್ನ, ರೈತರನ್ನ ಇರ್ತಕ್ಕಂಥ ಭೂಮಿನ, ಫಲವತ್ತಾದ ಭೂಮಿನ ಬಿಟ್ಟು ಇಲ್ಲಿ ಕೈಗಾರಿಕೆಗಳು ತಗೊಂಡ್ಬಂದು ಒಂದಷ್ಟು ನಮ್ಮ ರೈತರು ಇನ್ನೊಂದಷ್ಟು ಜನ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಏನು, ರಾಮಚಂದ್ರಗೌಡರಿಗೆ ಕೈಗಾರಿಕೆ ಬರೋದಕ್ಕೆ ವಿರೋಧ ಇದೆ ಅಂತ. ನಮ್ಗೆಲ್ಲ ಹೇಳ್ತೀನಿ, ಇವತ್ತು ಎಲ್ಲರ ಮುಂದೆ, ಸಾವಿರಾರು ಜನ ಮುಂದೆ ಹೇಳ್ತೀನಿ, ನಿಮ್ಗೆಲ್ಲ ಏನಾದ್ರು ಬದ್ಧತೆ ಇದ್ರೆ ಇಲ್ಲೆಲ್ಲ ಕೈಗಾರಿಕೆ ಬಂದಿಲ್ಲ ಇಲ್ಲ, ಅವ್ರನ್ನ ಗಲ್ಲಾಪಟ್ಟೆ ಇಟ್ಕೊಳ್ರಿ. ಕೈಗಾರಿಕೆ ತೊಂದರೆ ಕೇಳಿ. 10 ಎಕರೆ ಇವತ್ತು ಅದ್ರ ಬೆಲೆ ಇವತ್ತು 100 ಕೋಟಿ. ಬರೀ 20 ಲಕ್ಷ 30 ಲಕ್ಷ ಕೊಟ್ಟಿರ್ತಕ್ಕಂಥ ರೈತರು ಇವತ್ತು ಆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಅವ್ರ ಮಕ್ಕಳೆಲ್ಲ ಒಂದು ದೇವನಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. 100 ಕೋಟಿ ಬೆಲೆ ಬರ್ತಕ್ಕಂಥ ರೈತರ ಮಕ್ಕಳು ಇವತ್ತು ಕೂಲಿ ಮಾಡ್ತಾ ಇದ್ದಾರೆ. ತಮ್ಮ ಬರೋ ಗತಿನೂ ಅದೇನೆ, ತಮ್ಮ ಮಕ್ಕಳು ಬರೋ ಗತಿನೂ ಅದೇನೆ. ಸುಮ್ಮನೆ ಸಮಾಧಾನವಾಗಿದ್ದೀರಾ? ನಮ್ಮ ಮಕ್ಕಳಿಗೆ 100 ಕೋಟಿ ಬೆಳೆ ಬರ್ತಕ್ಕಂಥ ಜಮೀನು ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳೆಲ್ಲ ಕೂಲಿ ಕಾರ್ಮಿಕರಾಗ್ತಾರೆ. ಇವತ್ತು ಮುಂದಕ್ಕೆ ಹಾಕಿದ್ದೀರಾ, 81 ದಿವಸ ಆಗಿದೆ. ಈ ಜಮೀನ್ ಬಿಡುವವರೆಗೂ ಇಡೀ ಜಿಲ್ಲೆ ಬಿಜೆಪಿ ವತಿಯಿಂದ ಕೂಡ ನಿಮ್ಮಲ್ಲಿ ನಾವು ಇರ್ತೀವಿ. ಜಮೀನು ಬಿಡ್ತಕ್ಕಂಥದ್ದು ಯಾವುದೇ ಸಂದರ್ಭ ಬಿಡಬಾರ್ದು. ಅವ್ರು ಗಟ್ಟಿಯಾಗಿ ಕೂರಿ, ಗಟ್ಟಿಯಾಗಿ ಇಲ್ಲಿಂದ ಪೊಲೀಸರು ದಯಮಾಡಿ ಇವರಿಗೆ ಯಾವುದಕ್ಕೆ ಒಂದು ದಯಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ಬರೋವರೆಗೂ ಯಾರನ್ನು ತಡಿಬೇಡ್ರಿ. ಸರ್ಕಾರದಿಂದ ಏನಾದ್ರೂ ಅನುಮತಿ ಇದ್ರೆ, ನಿಮ್ಗೆ ಆರ್ಡರ್ ಇದ್ರೆ ತಾವು ಇವತ್ತು ತೋರಿಸಿ. ಇಲ್ಲ ಅಂತ ಹೇಳಿದ್ರೆ ರೈತರನ್ನ ಹೊಟ್ಟೆ ಉಳಿಸಿದ್ರೆ ಸರ್ಕಾರದ ಕೂತರು ಕೂಡ ಮತ್ತೆ ಕೆಳಗಡೆ ಇಳಿಬೇಕಾಗುತ್ತೆ. ಹಿಂಗಾಗಿ ರೈತರನ್ನ ಹೊಟ್ಟೆ ಉಳಿಸಬೇಡ ಅಂತ ಹೇಳ್ಬಿಟ್ಟು ಈ ಒಂದು ಆಗ್ರಹ ಮಾಡ್ತೀವಿ. ನಮಸ್ಕಾರ. ಒಬ್ರು ಬಂದ್ರೆ ಮುಂದಕ್ಕೆ ಎಲ್ಲರೂ ಹೋಗ್ತಾರೆ. ಹಿಂದೆ ಮುಂದೆ ಬೈಕ್ ಅವ್ರ ಹಿಂದೆ ಇರ್ಲಿ, ಬೈಕ್ ಅವರೆಲ್ಲ ಹಿಂದೆ ಇರ್ಲಿ. ದಯಮಾಡಿ ಮುಂದೆಗಡೆ ಸ್ಪೀಡ್ ಆಗಿ ಯಾರು ಹೋಗ್ಬೇಡ. ಬೈಕ್ ಅವರು ಎಷ್ಟು ಜನ ಇದ್ದೀರಿ? ರೈತ ವಿರೋಧಿ ರಾಜ್ಯ ಸರ್ಕಾರ ರೆಡಿ. ರಾಮ ಕೈಕೊಳ್ಳ ಕೊಡ, ರಾಮ ಕೈ ಕೇಳಿ. ರಮ ಬೈಕ್ ತಗ, ಗೋಪಾಲ ರೈತರು ಮುಂದೆ ಹೋಗಬಾರ್ದು. ಮುಂದೆ ಸ್ವಲ್ಪ ಸ್ಲೋ ಮಾಡಿ, ಸ್ವಲ್ಪ ದೂರ ರೈತರ ಸಂಕಷ್ಟಗಳಿಗೆ ಹೋಗಿರುವಂತಹ ಅದ್ಭುತವಾದಂತಹ ಗುಣವುಳ್ಳಂತಹ ರೈತರ ಮಕ್ಕಳು ಇವತ್ತು ಅಂಗೈಗಳ ಭೂಮಿಯನ್ನಿಟ್ಟುಕೊಂಡು ಅದರಿಂದ ಬೆಳೀತಕ್ಕಂಥ ಬೆಳೆ
ನಾಡಿನುದ್ದಕ್ಕೂ ಎಲ್ಲರಿಗೂ ಅನ್ನವನ್ನು ಉಣಬಡಿಸತಕ್ಕಂತ ಹಿಂದೆ ಬರೀ ಎಲ್ಲ ಹಂಗೆ ಒಂಚೂರು ಹಿಂದೆ ರೈತ ಬಾಂಧವರು ಇವತ್ತು ಸಂಕಷ್ಟದಲ್ಲಿದ್ದು ಕ್ಯಾಮ್ರಾ ಹಿಂದೆ ಬಾ ಹಿಂದೆ ತಮ್ಮ ಅಂಗೈಗಳ ಜಾಗವನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಲಾದ್ರೆ ಹಿಂದೆ ಬರೋಣ ಎಲ್ಲ ಇದಕ್ಕೆಲ್ಲ ಧ್ವನಿ ಎತ್ತಬೇಕಾದಂತ ಸುಂದರ ಇವತ್ತಿದೆ. ಈಗಾಗಲೇ ಸಾಕಷ್ಟು ದಿನಗಳಿಂದ ನಿರಂತರವಾದಂತಹ ಹೋರಾಟವನ್ನು ಮಾಡಿ ವಿಡಿಯೋದವ್ರಿಗೆ ತಮ್ಮ ಕಾಯಕವನ್ನ ಪ್ರತಿನಿತ್ಯದ ಕಾಯಕದಲ್ಲಿ ಇಲ್ಲೇ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬಂದು ನಮ್ಮ ಜೀವನ ಹೀಗಾಗಿದೆಯಲ್ಲ ಅನ್ನತಕ್ಕಂಥ ಪರಿಸ್ಥಿತಿಯನ್ನ ತೋಡ್ಕೊಂಡ್ರೆ ಸಹಿತ ಇವತ್ತಿಗೂ ಯಾರೊಬ್ಬರು ಬಂದು ಸರಿಯಾದ ರೀತಿ ಸಹಕರಿಸ್ತೀರ ನಮ್ಮ ಭೂಮಿ ನಮಗೆ ಬಿಟ್ಟುಕೊಡುವಂತ ರೀತಿಯಲ್ಲಿ ಒಂದೆಚ್ಚೆ ಹಿಂದೆ ಹತ್ತಿರೋದ್ರಿಂದ ಇವತ್ತು ಈ ಒಂದು ಬೈಕ್ ರ್ಯಾಲಿ ಎಂಬತಕ್ಕಂಥದ್ದನ್ನ ಅದ್ಭುತವಾದಂತ ರೀತಿ ನಮ್ಮ ರಾಮಚಂದ್ರಗೌಡರು ಹಾಗೂ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರಾಮಚಂದ್ರ ಅವರು ಹಾಗೂ ಭಕ್ತರಲ್ಲಿ ಬೈರೇಗೌಡರು, ಮೂರ್ತಿರವರು, ಮೂರ್ತಿರವರು, ಹೀಗೆ ರಾಜಣ್ಣವರು, ರೈತ ಬಾಂಧವರು, ಒಟ್ಟಾಗಿ ಹೇಳಬೇಕಂದ್ರೆ ಎಲ್ಲಾ ರೈತ ಬಾಂಧವರು, ಎಲ್ಲಾ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲಾ ಜನ ಸರ್ಕಾರದ ಪೊಲೀಸ್ ಸಿಬ್ಬಂದಿ ಸಹಿತ ಇದರಲ್ಲಿದ್ದಾರೆ. ತಪ್ಪೇನಿಲ್ಲ, ಯಾಕೆಂದ್ರೆ ಪೊಲೀಸ್ ಸಿಬ್ಬಂದಿಯವರು ಅವ್ರದ್ದು ಜಾಗ ಇದೆ, ಆದ್ರೆ ಕಾಯಕ ಕರ್ತವ್ಯ ಮಾಡಬೇಕಾಗಿದೆ. ಅವರು ಆ ಕರ್ತವ್ಯ ಮಾಡಬೇಕು. ನಮ್ಮ ಹಸಿವನ್ನು ನಾವು ಬೇಡ್ಕೋಬೇಕು. ಇವತ್ತು ಸರ್ವಕಾಲ ಅನ್ನವನ್ನು ಅನುಭವಿಸತಕ್ಕಂಥ ರೈತ ಪ್ರತಿ ಕಾಲಕ್ಕೂ ಸಹಿತ ಸಂಕಷ್ಟದಲ್ಲಿದ್ದಾನೆ. ಆ ರೈತರ ಸಂಕಷ್ಟವನ್ನ ನೋಡಿ ಎಲ್ಲೋ ಒಂದು ಕಡೆ ಮರೆಮಾಚಿಕೊಂಡು ಹೋಗ್ತೀರಾ, ಅವರಿಗೆ ಬೇಕಾದ ಸವಲತ್ತನ್ನು ಒದಗಿಸಬೇಕಾದ್ದು ನ್ಯಾಯಬದ್ಧವಾದಂತಹ ಧರ್ಮವಿದೆ. ಆ ಧರ್ಮ ಜಾಗೃತಿಗೋಸ್ಕರ ಇವತ್ತು ನಿಮಗೆ ಆನಂದ ಗುರೂಜಿಯವರು ಸಹಿತ ನಿಮ್ಮೊಂದಿಗೆ ಬಂದಿದ್ದಾರೆ. ಇನ್ನ ಸಮಯ ಮುಂದೆ ಹೋಗಲು ಬೇಡ, ಒಳ್ಳೆ ಸಮಯ ಶುರು ಮಾಡೋಣ. ನ್ಯಾಯಬದ್ಧವಾದಂತಹ ನಿಲುವು ತೀರ್ಮಾನಕ್ಕೆ ಹೋರಾಟ ನಡೆಸೋಣ. ನಮ್ಮ ಮುನಿಕೃಷ್ಣ ಮುನಿಸ್ವಾಮಿಯವರು, ಮುನಿವೆಂಕಟ ಸ್ವಾಮಿಯವರಿಂದ ಬಂದುಕೊಂಡು ಎಲ್ಲರೂ ಸೇರಿ ನಡೆಸಿರ್ತಕ್ಕಂಥ ಈ ಅದ್ಭುತವಾದ ಕಾಯಕಕ್ಕೆ ಸದಾಕಾಲ ನಾನು ನಿಮ್ಮ ಜೊತೆಲಿದ್ದೇನೆ. ಒಳ್ಳೆದಾಗಲಿ. ರೈತರ ಮಕ್ಕಳಿಗೆ ಸದಾಕಾಲ ಜಯವನ್ನುಂಟು ಮಾಡತಕ್ಕಂಥದ್ದು, ರೈತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಸರ್ಕಾರಕ್ಕೆ ಸೈಡಿಗೆ ಬಾರೋಣ. ಮುಂದೆ ಹೋರಾಕ್ರೆ ದಯವಿಟ್ಟು ಶಾಂತಿಯುತವಾಗಿ ದಯವಿಟ್ಟು ಹೇಳೋ ತನಕ ಯಾರು ಮೂವ್ ಮಾಡಬಾರ್ದು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತರ ಭೂಮಿ ಕಿತ್ತುಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರ ಫಲವತ್ತಾದ ಭೂಮಿ ಕಿತ್ತುಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಿರುವ ಸರ್ಕಾರಕ್ಕೆ ದಯವಿಟ್ಟು ವೇದಿಕೆ ಹತ್ರಕ್ಕೆ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಸರ್ ಹಿಂದಕ್ಕೆ ಬಂದ್ಬಿಡಿ, ಮುಂದಕ್ಕೆ ಹೋಗ್ಬೇಡಿ.